ವೆಲ್ಕಮ್ ಬ್ಯಾಕ್ ಟು ತನ್ನಗೌಡ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋದು ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಯಾರೂ ನನ್ನ ಮರಿಬೇಡಿ, ಯಾಕೆಂದರೆ ಅಪರೂಪಕ್ಕೆ ನಾನು ಲಾಗ್ ಹಾಕ್ತಾ ಇರ್ತೀನಿ, ಮರ್ತೋಗ್ಬಿಟ್ಟಿರ್ತೀನಿ ನೀವು. ಬಟ್ ಶಾರ್ಟ್ ವೀಡಿಯೋಸ್ ನಾನು ಹಾಕ್ತಾ ಇದ್ದೀನಿ, ಲಾಗ್ನ ಹಾಕ್ತಾ ಇಲ್ಲ. ಸೊ ಇವತ್ತು ಏನಪ್ಪ ಟಾಪಿಕ್ ಅಂತ ಅಂದರೆ ಹುಣಸೆ ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಈ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ಏನೇನು ತೊಗೋಬೇಕು ಅಂತ ಹೇಳ್ತೀನಿ. ಬನ್ನಿ. ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು 4 ತೊಗೊಳ್ಳಿ. ಆಮೇಲೆ ಇಲ್ಲಿ ಉದ್ದಿನಬೇಳೆ, ಕಡಲೆ ಬೀಜ ತೊಗೊಂಡಿದ್ದೀನಿ, ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಮೇನ್ ಬೇಕಾಗಿರೋದೇ ಹುಣಸೆಹಣ್ಣು. ಸೊ ನೆಕ್ಸ್ಟು ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಈಗ ನಾನು ಕಡೆ ಇಟ್ಬಿಟ್ಟು ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಕಾಯಿಲಿ ಎಣ್ಣೆ ಬಿಡೋಣ. ಬನ್ನಿ ಇವಾಗ. ಫಸ್ಟು ನಾವು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಎತ್ತಿಕ್ಕೊಳ್ಳೋಣ. ಫಸ್ಟ್ ನಾವು ಕಡಲೆ ಬೀಜ ಸಪ್ರೇಟಾಗಿ ಹುರಿದೆತ್ತಿಕ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಏನು ಮೆತ್ತ ಆಗಿಬಿಡುತ್ತೆ ರೈಸ್ಗೆ ಹಾಕಿದ್ರೆ. ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳೋಣ. ಇನ್ನೊಂದು ನಾವು ಫಿಲ್ಟ್ರನ್ನ ಚೇಂಜ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹೊಸ ಫಿಲ್ಟ್ರ್ ಹಾಕ್ಸಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಹೊಸ ಫಿಲ್ಟ್ರ್ ಹಾಕ್ಸಿದ್ದೀವಿ, ನೋಡ್ತಾ ಇರ್ಬೋದು. ಇವಾಗ ನಾವು ಕಡಲೆ ಬೀಜನ ಹುರ್ಕೊಳ್ಳೋಣ ನೀಟಾಗಿ. ಮೊದಲೇ ಹುರ್ಕೋಬೋದು, ಹುರ್ಕೊಂಡು ಬಿಡ್ಬೋದು. ಯಾಕೆ ಹುರ್ಕೊಂಡು ಬಿಡುತ್ತೆ ಅಂದರೆ ಮೆತ್ತಗೆ ಆಗಿಬಿಡುತ್ತೆ ಚಿತ್ರಾನ್ನಂಗೆ ಹಾಕಿದ್ರೆ. ಸೊ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಆಗಿದೆ, ಎತ್ತು ಬಟ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಿದೆ. ಸೊ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಉದ್ದುದ್ದಕ್ಕೆ ಸೀಳ್ಕೋಬೇಕು ಈ ಥರ. ಈಗ ಇದನ್ನು ಆ್ಯಡ್ ಮಾಡಿದ್ದೀನಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಹಳ್ಳಿ ಕಡೆ ಬರುತ್ತಲ್ಲ ಚಿತ್ರಾನ್ನ, ಸೇಮ್ ಆ ಥರನೇ ಬರುತ್ತೆ. ಹುಣಸೆ ಹುಳಿ ಚಿತ್ರಾನ್ನ ಅಂತ ಕರೀತಾರೆ, ನಿಂಬೆಹಣ್ಣು ಚಿತ್ರಾನ್ನ ಅಂತ ಒಂದು ಬರುತ್ತೆ, ಟೊಮೊಟೊ ಚಿತ್ರಾನ್ನ ಅಂತ ಬರುತ್ತೆ, ಮತ್ತು ಎಳ್ಳಿಕಾಯಿ ಚಿತ್ರಾನ್ನ ಅಂತ ಬರುತ್ತೆ, ಎಷ್ಟೋ ಥರ ಚಿತ್ರಾನ್ನ ಬರುತ್ತೆ. ಸೊ ಇವಾಗ ಇದನ್ನು ನೀಟಾಗಿ 5 ನಿಮಿಷ ಫ್ರೈ ಮಾಡೋಣ. ಈಗ ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿನೂ ನೀಟಾಗಿ ಫ್ರೈ ಆಗಿದೆ. ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಉದ್ದುದಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಸಣ್ಣ ಕಟ್ ಮಾಡಿಕೊಂಡ್ರೆ ಸಿಗೋದೇ ಇಲ್ಲ, ಲೈಕ್ ಎಲ್ಲ ಫ್ರೈ ಆಗಿಬಿಟ್ರೆ ಅಂತ. ತುಂಬ ದಿನ ಆಗಿದೆ ವಿಡಿಯೋ, ಲೆಂತಿ ವಿಡಿಯೋ ಹಾಕಿ. ಸೊ ಯಾರು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ. ಯಾಕೊತ್ತಾ, ನಮ್ಮವರೇ ನಮಗೆ ಲೈಕ್ ಕೊಡೋಲ್ಲ. ಅದೇ ಹೇಳ್ಬೇಕು ಅಂದರೆ ಬೇರೆಯವ್ರು ಕೊಡ್ತಾರೆ, ನಮ್ಮವರೇ ನಮ್ಮನ್ನು ಬೆಳೆಸಲ್ಲ ಅಂದರೆ ಹಿಂಗೆ ಹೇಳಿ. ಕನ್ನಡದವ್ರನ್ನ ಬೆಳೆಸ್ಬೇಕು ಆ್ಯಕ್ಚುಲಿ. ಇವಾಗ ಇದಕ್ಕೆ ನಾವೀಗ ಉಪ್ಪು ಸೇರಿಸ್ಕೊಳ್ಳೋಣ.
ನೋಡ್ತಾ ಇರ್ಬೋದು. ಇದಕ್ಕೆ ನಾವೀಗ ಉಪ್ಪು ಸೇರಿಸ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಬೇಯೋಕ್ಕೆ ಅಂದ್ಬಿಟ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತಂತೆ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. ಇದು ಬೆಂದ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ. ಹುಣಸೆಹಣ್ಣು ಅರ್ಜೆಂಟಿಗೆ ಬೇಕಾದರೆ ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ. ನೋಡಿ, ಅರ್ಜೆಂಟಿಗೆ ಬೇಕಿದ್ದರೆ ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಬೇಡ ಅಂದರೆ ನಾರ್ಮಲಾಗಿ ತಣ್ಣೀರಲ್ಲಿ ನೆನೆ ಹಾಕ್ಕೊಳ್ಳಿ. ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣು ಕಲಿಸ್ಕೊಂಡ್ಬಿಟ್ಟು ಇಲ್ಲೊಂದು ಟೊಮೊಟೊ ಇದೆ, ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಎಲ್ಲರಿಗೂ ಗೊತ್ತಿರುತ್ತೆ ಹೌ ಟು ಡು ಚಿತ್ರಾನ್ನ ಅಂತ. ಬಟ್ ನಾನು ಹುಣಸೆ ಹುಳಿ ಚಿತ್ರಾನ್ನ ಹಳ್ಳಿ ಸೈಡ್ ಹೇಗೆ ಮಾಡ್ತಾರೋ ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ ಹಣ್ಣು ಕೂದಿಕೊಳ್ಳಿ. ಇದು ಸ್ಕಿಪ್, ನಿಮ್ಗೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಬೋದು ನೀವು, ಬೇಡ ಅಂತ ಅಂದರೆ. ಇದು ಆಪ್ಷನಲ್. ಇದು ನಮಗೇನು ಟೊಮೊಟೊ ಹಣ್ಣು ನನಗೆ ಇಷ್ಟ ಆ್ಯಕ್ಚುಲಿ, ಯಾಕಂದರೆ ಇದು ಹುಳಿ ಹುಣಸೆಹಣ್ಣು ಹುಳಿ ಆಗಿಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ, ಇದನ್ನು ಸಾಫ್ಟ್ ಆಗೋವರೆಗೂ ಬಿಡಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ಬನ್ನಿ, ಇದಕ್ಕೆ ಲಾಸ್ಟ್ ನಾವು ಇದಕ್ಕೆ ಏನು ಹಾಕಬೇಕು ಅಂತಂದರೆ ಕಾಯಿ ಹಾಕಬೇಕಾಗುತ್ತೆ. ಸೊ ನಾನು ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಯಿನ ರೆಡಿ ಮಾಡಿಕೊಂಡು ತುರಿಬೇಕು. ಬನ್ನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೆಂದಿದೆ, ಇದಕ್ಕೆಲ್ಲ ಸ್ಮ್ಯಾಶ್ ಆಗಿದೆ ನೋಡಿ ಟೊಮೊಟೊ ಎಲ್ಲ. ಇವಾಗ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು, ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈಗ ಮತ್ತೆ ಇದನ್ನು ಫ್ರೈ ಮಾಡಿಕೊಂಡು ಹುಣಸೆಹಣ್ಣ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಈಗ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೀರು. ಎಸ್, ಇದು ಒಂದು ಲೈಕ್ ಪೇಸ್ಟ್ ಆಗಿ ಬರುತ್ತೆ, ಕನ್ಸಿಸ್ಟೆಂಟ್ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಕ್ಕೆ ಬಿಡಬೇಕು. ಉಪ್ಪು ಮತ್ತು ಎಲ್ಲ ಚೆಕ್ ಮಾಡ್ಕೊಂಡು, ಇನ್ನೊಂದ್ಸತಿ ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಚೆಕ್ ಮಾಡ್ತೀನಿ. ನಾನು ಚೆಕ್ ಮಾಡಿದ್ರೆ ಉಪ್ಪಿದ್ರೆ ಅಕಸ್ಮಾತ್ ಉಪ್ಪು ಹಾಕೊಳ್ಳೋಕೆ ಹೋಗಲ್ಲ. ಉಪ್ಪಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ, ಮತ್ತು ಕಾಯಿ ತುರಿನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ತರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೋರಿಸ್ತೀನಿ ನೋಡಿ. ನೋಡಿ, ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ತೊಳೆದಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಜ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ಇದು ಹಾಕೋಣ, ಕಾಯಿ ಹಾಕೋಣ. ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಿತ್ರಾನ್ನ ಗೊಜ್ಜು ಅಂತ ನೋಡಿ. ಇದಕ್ಕೆ ಈಗ ಕಾಯಿ ತುರಿನ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ. ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿತ್ರಾನ್ನ ಇಸ್ ರೆಡಿ. ಎಸ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಹುಳಿ ಚಿತ್ರಾನ್ನ ಹೇಗೆ ಬಂದಿದೆ ಅಂತ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂದರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.